ಎಲ್ಲ ನನ್ನ ಮಾಧ್ಯಮದ ಸ್ನೇಹಿತರಿಗೆ ನಮಸ್ಕಾರಗಳು. ಪ್ರತಿ ವರ್ಷದಂತೆಯೂ ಈ ವರ್ಷವೂ ಕೂಡ ಹಲಿಗೆ ಹಬ್ಬ ಅಂದರೆ ಹಲಿಗೆ ಸ್ಪರ್ಧಾ ಕಾರ್ಯಕ್ರಮ ಏರ್ಪಡಿಸಿದ್ದೇವೆ. ಇದೇ ತಿಂಗಳ ದಿನಾಂಕ 10ನೇ ತಾರೀಕಿಗೆ ಸಾಯಂಕಾಲ 4 ಗಂಟೆಗೆ ಪ್ರತಿ ಛತ್ರಪತಿ ಶಿವಾಜಿ ಮಹಾರಾಜರ ವೃತ್ತದಲ್ಲಿ ಪ್ರತಿ ವರ್ಷದಂತೆಯೂ ಈವರೆಗೂ ಕೂಡ ಪ್ರತಿ ಅಂದರೆ ಗುಂಪಿಗೆ ಒಂದು 3 ಪ್ರೈಸು ಮತ್ತು ವೈಯಕ್ತಿಕ ಹಲಿಗೆ ಹೊಡೆಯವರಿಗೆ 3 ಪ್ರೈಸು ಇಟ್ಟಿದ್ದೀವಿ. ಅದಕ್ಕೆ ದಯವಿಟ್ಟು ಎಲ್ಲರೂ, ಯಾಕಂದ್ರೆ ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ ಈ ನಮ್ಮ ಹಲಿಗೆ ಸಂಸ್ಕೃತಿ ನಶಿಸಿ ಹೊಂಟುಬಿಟ್ಟದ. ನಾವು ಸಣ್ಣವರಿದ್ದಾಗ ನಾವು ನೋಡ್ತಿದ್ವಿ, ಪ್ರತಿ ಓಣಿ ಒಳಗೆ ಸುಮಾರು ಒಂದು 20-25 ಹುಡುಗರು ಹಲಿಗೆ ಭಾಳ ಚೆಂದಾಗಿ ಹೊಡಿತಿದ್ರು. ಹಲಿಗೆ ನಾದ ನೋಡಿದ್ರೇ ಎಲ್ಲರೂ ಕೇಳಕ್ಕೆ ಬರ್ತಿದ್ರು. ಅಂಥ ಒಂದು ಸಂದರ್ಭ ಇತ್ತು. ಈಗ ನೋಡಿದರೆ ಯಾರೂ ಹಲಿಗೆ ಮುಂದೊಂದು ದಿನದಾಗ ಏನಾಗ್ತದೆ ಅಂದ್ರೆ ನಾವು ಹಲಿಗೆ ಬಾರಿಸೋದು ಮೊಬೈಲ್ದಾಗ ತೋರಿಸುವಂಥ ಒಂದು ಪರಿಸ್ಥಿತಿ ಬರ್ತದೆ. ಅದಕ್ಕೆ ಈ ನಮ್ಮ ಭಾರತ ದೇಶದ ಈ ಒಂದು ಹೋಳಿ ಹುಣ್ಣಿಮೆ ಏನು ವಿಶೇಷ ಕಾರ್ಯಕ್ರಮ ಇರ್ತದೆ ಹಲಿಗೆ, ಅದರದ್ದು ಒಂದು ಕಳೆ ಹೊಂಟುಬಿಟ್ಟದ. ಅದಕ್ಕೆ ಅದೊಂದು ಜೀವಂತ ಇಡುವ ನಿಟ್ಟಿನಲ್ಲಿ ನಾವೊಂದು ಹಲಿಗೆ ಹಬ್ಬ ಪ್ರೋತ್ಸಾಹ ಸಲುವಾಗಿ ಸಾರ್ವಜನಿಕರು ಇವತ್ತಿಗೆ ಸಾಕಷ್ಟು ಬಡಾವಣೆಯವರು ಹಿರಿಯರು ಎಲ್ಲರೂ ಪ್ರೋತ್ಸಾಹಿಸ್ಯಾರ. ನಮ್ದೊಂದು ಪ್ರೈಸ್ ಇರಲಿ, ನಮ್ದೊಂದು, ಯಾಕಂದ್ರೆ ಪ್ರತಿ ವರ್ಷ ನಾ ಮಾಡ್ಕೊತ ಬಂದೀನಿ. ನೀವು ಪ್ರೈಸ್ ಇಡ್ರತ್ ನಾವು ಕೇಳಿ ಬರ್ತಿತ್ತು. ಈಗ ನಮಗೆ ನೀವು ನಮಗೆ ಯಾಕೆ ಹೇಳಿಲ್ಲ, ನಾವು ಪ್ರೈಸ್ ಕೊಡ್ತೀವಿ, ನಮಗೊಂದು ಹೇಳ್ರಿ ತಂದು ಪಾಪ ಜನ ಎಲ್ಲರೂ ಅಷ್ಟು ಕ್ರೇಜ್ ಆಗಿಬಿಟ್ಟದ. ಅದಕ್ಕೆ ಎಲ್ಲರೂ ಹಲಿಗೆ ಏನು ಬಾರಿಸ್ತಿದ್ರು ಹಿಂದಕ್ಕೆ ನಾವು ಸಣ್ಣವರಿದ್ದಾಗ, ಅವರೆಲ್ಲರಿಗೆ ಇನ್ವೈಟ್ ಮಾಡುವ ಮೂಲಕ ಪ್ರತಿ ಸಮಾಜದ ಎಲ್ಲ 108 ಸಮಾಜ ಇರ್ತಾವೆ ಹಿಂದೂ ಸಮಾಜ ಒಳಗೆ, ಎಲ್ಲ ಸಮಾಜಕ್ಕೆ ಕೂಡಿಸೋದು ಅವ್ರು ಒಟ್ಟು ಹಿರಿಯರು ಕರ್ಕೊಂಡು ಮಾಡುವಂಥ ಒಂದು ನಿಟ್ಟಿನಲ್ಲಿ ನಾವೊಂದು ಈ ಒಂದು ಕಾರ್ಯ ಮಾಡ್ತಾ ಇದ್ದೇವೆ. ಅದಕ್ಕೆ ನಾನು ಪ್ರತಿಯೊಂದು ಓಣಿಯ ಬಡಾವಣೆ ಎಲ್ಲ ಯುವಕರಿಗೆ ನಾನು ಕರೆ ಮಾಡ್ತೀನಿ. ಏನಂದ್ರೆ ಪ್ರತಿ ಓಣಿದಿಂದ ಒಂದು 10 ಹಲಿಗೆ ತೊಗೊಂಡು ನೀವು ಅಲ್ಲಿ 4 ಗಂಟೆಗೆ ಬರೋದೇ ಆಯ್ತಪ್ಪ ಅಂತಂದ್ರೆ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರ ವೃತ್ತದಲ್ಲಿ ಮಾಡಬೇಕಾದ್ರೂ ಒಂದು ವಿಶೇಷ ಅದ. ಅದಕ್ಕೆ ಆ ಒಂದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಹಲಿಗೆ ಬಾರಿಸುವ ಮುಖಾಂತರ ಅವ್ರಿಗೊಂದು ಮಾಲಾರ್ಪಣೆ ಆಗ್ತದೆ. ಆ ಮಾಲಾರ್ಪಣೆ ಮಾಡುವ ಮುಖಾಂತರ ನಾವು ಇಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ದೀಕ್ಷಾ ಬಿಶೆ ಅಂತಂದು ಅವರು ಒಂದು ಭರತನಾಟ್ಯಂ, ಅಂದರೆ ಈ ಭಾರತ ದೇಶದ ಸಂಸ್ಕೃತಿ ಉಳಿವಾಗಿ ಭರತನಾಟ್ಯಂ ಇರ್ಬೋದು, ಯೋಗ ಇರ್ಬೋದು, ಇವೆಲ್ಲ ಒಂದೊಂದು 10-15 ನಿಮಿಷದ ಅವ್ರ ಕಾರ್ಯಕ್ರಮ ಕೂಡ ಇರ್ತವೆ. ಕೆಲವೊಂದು ಗಣ್ಯರು ಬರ್ತಾರೆ ಇವತ್ತಿಗೆ. ಅವ್ರು ಬಂದು ಈ ಹಲಿಗೆ ಹಬ್ಬದ ವಿಶೇಷ, ಈ ಹೋಳಿ ಹುಣ್ಣಿಮೆ ವಿಶೇಷ ಸಲುವಾಗಿ ಅವರು ಒಂದೆರಡು ಮಾತನಾಡ್ತಾರೆ. ಮತ್ತು ಸಾಕಷ್ಟು ಜನ ಹಿರಿಯರು, ಇವತ್ತು ಪೊಲೀಸ್ ಅಧಿಕಾರಿಗಳಿರ್ಬೋದು, ಸಾಕಷ್ಟು ನಮ್ಮ ಯುವ ಮಿತ್ರರು, ಇವತ್ತು ಹಗಲೇಳು ನಮ್ಮ ರಾಮನವಮಿ ಉತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಹಗಲೇಳು ಶ್ರಮಿಸಿ ಪ್ರತಿ ಗಲ್ಲಿಗಳಿಗೆ ಬಡಾವಣೆಗಳಿಗೆ ಹೋಗಿ ಈ ಒಂದು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ, ಅಂದರೆ ಈ ಹಲಿಗೆ ಹೋಳಿ ಹುಣ್ಣಿಮೆ ಟೈಮ್ನಾಗ ಹಲಿಗೆ ಹೊಡೆಯೋದು ಭಾಳ ಮಹತ್ವದ. ಎಲ್ಲ ಹಿರಿಯರು ಅದೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ಜೀವಂತ ಇಡುವ ಸಲುವಾಗಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದಕ್ಕೆ ಎಲ್ಲರೂ ಬನ್ನಿ ಮತ್ತು ತಮ್ಮ ಜೊತೆ ಇರತಕ್ಕಂಥ ಎಲ್ಲರಿಗೆ ಕರ್ಕೊಂಬರಿ. ಪ್ರತಿ ಬಡಾವಣೆಯಿಂದ 10 ಹಲಿಗೆ ತೊಗೊಂಡು ಬರಬೇಕಂತ ನಮ್ಮ ವಿನಂತಿ ಅದ. ಆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತಂದು ನಾನು ಹೇಳ್ತೀನಿ. ಗುಂಪುಗಳಿಗೆ ಬಹುಮಾನ ಪ್ರಥಮ ಪ್ರೈಸ್ ಏನದಲ್ಲ 25,000 ರೂಪಾಯಿ, ದ್ವಿತೀಯ ಪ್ರೈಸ್ ಏನು 15, ತೃತೀಯ ಪ್ರೈಸ್ 10,000 ರೂಪಾಯಿ ಗುಂಪು ಒಳಗೆ. ವೈಯಕ್ತಿಕ ಹೊಡೆಯವರಿಗೆ 11,000 ರೂಪಾಯಿ ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ 7,500 ರೂಪಾಯಿ, ತೃತೀಯ ಬಹುಮಾನ 5,000 ರೂಪಾಯಿ ಐತೆ. ಮತ್ತು ಅಷ್ಟು ಮೀರಿ ಇಷ್ಟರಲ್ಲಿ ಮತ್ತು ಯಾರ್ಯಾರು ಲೋಕಲ್ ಬಂದು ಅವ್ರು ತಮ್ಮ ಕಲೆ ಪ್ರತಿಬಿಂಬಿಸಿದ್ರೆ ಮತ್ತು ವಿಶೇಷ ಬಹುಮಾನ ಕೂಡ ಇರ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನಾವು 4 ಗಂಟೆಗೆ ಹೇಳಿದ್ದೀವಿ. ಸರಿಯಾಗಿ 4 ಗಂಟೆಗೆ ಬಂದ್ರಪ್ಪ ಅಂತಂದ್ರೆ ಎಲ್ಲ ಕಾರ್ಯಕ್ರಮಗಳು ಅನುಕೂಲ ಆಗ್ತದೆ. ಎಲ್ಲ ತಾಯಂದ್ರು ಕೂಡ ಬರಬೇಕು ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ. ಬಿಜಾಪುರದ ಎಲ್ಲ ಹಿರಿಯರು, ಹಿಂದಕ್ಕೆ ಹಲಿಗೆ ಹೊಡೆಯೋರು, ಈ ಎಲ್ಲರಿಗೂ ಅವಕಾಶ ಐತೆ. ನೀವು ಇವತ್ತು ಅವು ಎಲ್ಲ ಕಡೆ ನಾವು ಫೋನ್ ನಂಬರ್ ಕೂಡ ಕೊಟ್ಟಿದ್ದೇವೆ. ಇದರಲ್ಲಿ ನಮ್ಮ ಸಂತೋಷ್ ವೆಂಕಪ್ಪಗಳವ್ರದ್ದು, ಅಪ್ಪು ಪೆಡ್ಡಿ ಅವ್ರದ್ದು ಅವ್ರ ನಂಬರ್ ಕೊಟ್ಟಿದ್ದೇವೆ. ಆ ನಂಬರ್ ಮೂಲಕ ನೀವು ನೋಂದಣಿ ಮಾಡಿಸ್ಬೋದು ಹೆಸರು. ಎಲ್ಲರಿಗೂ ಅವಕಾಶ ಐತಿ ಇದ್ರಾಗ. ನೀವು ಅದಕ್ಕೇನು ಯಾವುದೇ ಶುಲ್ಕ ಇರೋದಿಲ್ಲ, ಏನೂ ಇಲ್ಲ, ಉಚಿತವಾಗಿ ಅವಕಾಶ ಐತಿ. ತಾವು ಬರ್ರಿ, ಇಲ್ಲಿ ತಮ್ಮ ಕಲೆಯನ್ನು ಪ್ರತಿಭೆಯನ್ನು ತೋರಿಸ್ರಿ, ಬಹುಮಾನ ಗೆಲ್ಕೊಂಡು ಹೋಗ್ರಿ ಅಂತಂದು ವಿನಂತಿ ಪೂರ್ವಕ ಹೇಳ್ತೀನಿ. ಎಲ್ಲರೂ ಏನೂ ಇಲ್ಲ, ನೋ ಏಜ್ ಲಿಮಿಟ್. ನೀವು ಸಣ್ಣವರಿದ್ರೂ ಚಲೋ ನಿಮ್ಮ ಕಲೆ ಐತಪ್ಪ ಅಂದ್ರೆ ನೀವು ಏಜ್ ಲಿಮಿಟ್ ಇಲ್ಲ ಇದರಲ್ಲಿ. ಯಾರದೇ ಥರ ನಿಮ್ಮ ವಯಸ್ಸು ಲಿಮಿಟ್ ಅದ. ನೀವು ಇವತ್ತಿಗೆ ಸಣ್ಣ ಹುಡುಗನು ಒಳ್ಳೆ ಪ್ರತಿಭೆ ಇತ್ತಂದ್ರೆ ಅವ್ರಿಗೂ ಕೂಡ ಬಹುಮಾನ ಸಿಗ್ತದೆ. ಇವತ್ತಿಗೆ ವಯಸ್ಸು 60 ಮೇಲ್ಪಟ್ಟರು ಅವ್ರು ಒಳ್ಳೆ ಕಲೆ ತೋರಿಸ್ತಿದ್ರಪ್ಪ ಅಂದ್ರೆ ಅವ್ರಿಗೂ ಕೂಡ ಬಹುಮಾನ ಅದ. ಏನು ಅವ್ರಿಗೆ ಇಂಥೇ ಲಿಮಿಟ್ ಅಂತ ಏನಿಲ್ಲ. ಎಲ್ಲರೂ ಕೂಡ ಈ ಒಂದು ಕಲೆ ಜೀವಂತ ಇಡಬೇಕನ್ನೋ ಒಂದು ನಿಟ್ಟಿನಲ್ಲಿ ನಾವು ಮಾಡ್ತಾ ಇದ್ದೇವೆ. ಹಾಂ, ಛತ್ರಪತಿ ಶಿವಾಜಿ ಸರ್ಕಲ್ ಗೆಸ್ಟ್ ಸ್ವಾಮೀಜಿಗಳು ಬರ್ತಾರೆ ಯಥಾಸ್ಥಿತಿ. ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಮ್ಮ ರಾವ್ ಸಾಬ್ ಶಿವಪೂಜಿ ಅಂತ ಇರ್ತಾರೆ, ಹಿರಿಯರು ಇರ್ತಾರೆ, ಅವ್ರು ಬರ್ತಾರೆ.
ಮತ್ತು ಸಾಕಷ್ಟು ಈ ಸಮಾಜದ ಎಲ್ಲ ಗಣ್ಯ ವ್ಯಕ್ತಿಗಳು ಇರ್ತಾರೆ. ಭಾಳ ಜನ ಇರ್ತಾರೆ, ಎಲ್ಲರೂ ಭಾಳ ಜನ ಬರ್ತಾರೆ ಅವತ್ತು. ಈಗ ನೋಡ್ರಿ, ನಿರ್ಣಾಯಕರು ಇರ್ತಾರೆ, ಅದಕ್ಕೆ ಆದಂಥ ಒಂದು 3 ಜನ ಜಡ್ಜಸ್ ಅದಾರ, ಅವ್ರು ನಿರ್ಣಯ ಕೊಡೋರು. ಈ ಯಾರು ಒಳ್ಳೇದು ತಾಳ ಅದು ನೋಡ್ತಿರ್ತಾರೆ ಅವರು. ಪ್ರತಿ ವರ್ಷ ನಾವೇನಿದು ಹೊಸದಲ್ಲ, ಪ್ರತಿ ವರ್ಷ 4-5 ವರ್ಷದಿಂದ ಮಾಡ್ಕೋತ ಬಂದಿದ್ದೇವೆ. ಈಗ ಅದ್ರಾಗ ತಾಳದು ಗುರ್ತಾ ಹಿಡಿದು ಮಾಡುವಂಥದ್ದು ನಮ್ಮ ಇವರು ರೊಳ್ಳಿ ಅಂತ ಊರದ ಅಲ್ಲಿ ಗಂಗಾಧರ್ ಬಡಿಗೆ ಇರ್ತದಾರ, ಅವ್ರು ಬರ್ತಾರೆ. ನಮ್ಮ ಕಾಕಣಿಕೆಯಿಂದ ರಮೇಶ್ ಅಂತ ಬರ್ತಾರೆ, ಇನ್ನೊಬ್ರು ಅವ್ರ ಜೊತೆಲಿ ಇರ್ತಾರೆ. 3 ಜನ ಅಷ್ಟು ಜಡ್ಜಸ್ ಇರ್ತಾರೆ. ಅವ್ರು 3 ಜನ ಜಡ್ಜಸ್, ಅವ್ರ ನಿರ್ಣಯನೇ ಅಂತಿಮ ನಿರ್ಣಯ. ಅಂದ್ರೆ ಅವ್ರಿಗೆ ತಾಳ ಗೊತ್ತಿರ್ತದೆ, ಯಾವ ಥರ ಯಾವ ತಾಳಕ್ಕೆ ಏನು ಕೊಡ್ಬೇಕಂತ ಅನ್ನೋದು. ಅದ್ರಾಗ ಹಲ್ಗಿ ಒಂದೇ ಬಾರಿಸೋದು. ಮತ್ತು ವಿಶೇಷ ತೊಗಲಿನ ಹಲ್ಗಿದಂತೂ ಭಾಳ ವಿಶೇಷ ಇರ್ತದೆ, ಅವು ತೊಗೊಂಬರ್ಬೋದು. ಮತ್ತು ಅದ್ರ ಜೊತೆ ಯಾವುದು ಚಳ್ಳಮಿರಲಿ ಏನೂ ಅದಕ್ಕೂ ಅವಕಾಶ ಇರೋದಿಲ್ಲ. ನೀವು ತಂಡೊಳಗೆ ಬರ್ತಾರೆ 10 ಜನ ಲಿಮಿಟ್, ತಂಡೊಳಗೆ 10 ಜನ, 5ರಿಂದ 10 ಜನ ನೀವು ಬೇಕಾದ ತಂಡೊಳಗೆ ಬರ್ಬೋದು. ಆತ ಇಂಡಿವಿಜುವಲ್ ಅಂತೂ ಪ್ರಶ್ನೆನೇ ಇಲ್ಲ, ನೀವು ಎಲ್ಲರೂ ಹೊಡಿಬೋದು. ಮತ್ತು ಆ ತಂಡೊಳಗೆ ಹೊಡೆದವರು ಇಂಡಿವಿಜುವಲ್ ಬರ್ಲಿಕ್ಕೆ ಅವಕಾಶ ಇರೋದಿಲ್ಲ. ಒಂದು ಎದ್ರಾಗ ಭಾಗವಹಿಸಿರ್ತೀರಿ, ಒಂದ್ರಾಗೆ ಭಾಗವಹಿಸ್ಬೇಕು. ಇಲ್ಲಿ ಇದು ರಾಜಕೀಯ ಅಂತಲ್ಲ, ಎಲ್ಲ ರಾಜಕೀಯವರು ಬರ್ಬೋದು. ಇದು ನೋಡ್ರಿ, ಇದು ನಮ್ಮ ಹಿಂದೂ ಧರ್ಮ, ಇದು ಹೋಳಿ ಹುಣ್ಣಿಮೆದು ಎಲ್ಲ ಹಬ್ಬದ ಎಲ್ಲರೂ ಬರ್ಬೋದು, ಭಾಗವಹಿಸ್ಬೋದು. ಎಲ್ಲರಿಗೆ ಮುಕ್ತವಾಗಿ ಅವಕಾಶ ಐತಿ. ನೀವೇ ಬರಬೇಕು, ರಾಜಕೀಯದವ್ರೇ ಬರಬೇಕು, ಇದೇ ಪಕ್ಷದವ್ರು ಬರ್ಬೇಕಂತ ಏನಿಲ್ಲ. ಇದ್ರಾಗ ಎಲ್ಲರಿಗೂ ಅವಕಾಶ ಐತೆ. ನಮ್ಮಲ್ಲಿ ಯಾವುದೇ ಪಕ್ಷ ಪಾತ ಇರ್ಬೋದು, ಜಾತಿ ಬಂದು ಇದು ಇರ್ಬೋದು, ಯಾವುದೂ ಇಲ್ಲ. ಎಲ್ಲರೂ ಏನು ರಾಮನ ಭಕ್ತರದೇವು, ಎಲ್ಲರೂ ಕೂಡ ನಾವು ಬಂದು ಅದು ಹಲ್ಗಿ ಒಳಗೆ ಪಾಲ್ಗೊಳ್ಬೋದು. ನಮಗೇನು ನೀವು ಪಾರ್ಟಿ ಒಳಗೆ ಏನು ಬೇಕಾದ್ ಮಾಡ್ರಿ, ಜಾತಿ ಬೇಕಾದಿರ್ಬೋದು, ನಮಗೆ ಅವು ಜಾತಿ ಪಾರ್ಟಿ ಪಕ್ಷ ಸಂಬಂಧ ಇಲ್ಲ. ಎಲ್ಲರೂ ಬಂದು ಮುಕ್ತವಾಗಿ ಎಲ್ಲರೂ ಬರ್ಬೋದು. ಏನು ನಮ್ಮ ಎಲ್ಲರಿಗೆ ಅವಕಾಶ. ಪ್ರತಿ ಸರ ಒಂದು 3-4 ಸಾವಿರ ಜನ ಸೇರ್ತಾರೆ, ಅಷ್ಟು ಜನ ಸೇರ್ಬೋದು. ಏನು ಹಲ್ಗಿ ಬಾರಿಸೋರು ಸುತ್ತ ಏನದಲ್ಲ, ಅವರು ಒಂದು 10-20 ತಂಡಗಳ ಗುಂಪೊಳಗೆ ಬರ್ತಾರೆ. ಇಂಡಿವಿಜುವಲ್ ಒಳಗೆ ಒಂದು 20-30 ಜನ ಬರ್ತಾರೆ. ಈಗ ಅದಕ್ಕಿಂತ ಹೆಚ್ಚಿಗೆ ಬರೋ ನಿರೀಕ್ಷೆ ಐತಿ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಜನ ಹೆಸರು ನೋಂದಾಯಿಸ್ಯಾರ. ಯಾರು ನೋಂದಾಯಿಸಿಲ್ಲ ಅವರು ನೋಂದಾಯಿಸ್ರಿ. ನೀವು ಅಲ್ಲಿ ಅಕಸ್ಮಾತ್ ಸ್ಟೇಜ್ ಮ್ಯಾಗ ಬಂದು ಬಾರಿಸ್ಲಾಕ ನಮಗೆ ಅನುಕೂಲ ಇದು ಆಗೋದಿಲ್ಲಪ್ಪ, ನನಗೆ ಧೈರ್ಯ ಆಗೋದಿಲ್ಲ, ನಮಗೆ ಇದು ಆಗ್ತದೆ ಅಂತಂದ್ರೆ ಅವ್ರಿಗೆ ತೆಳಗೆ ಅವಕಾಶ ಮಾಡಿಕೊಡ್ತೀವಿ. ಆದ್ರೆ ಒಟ್ಟು ಹಲ್ಗಿ ತಮ್ಮ ಕಲೆಯನ್ನು ಪ್ರದರ್ಶಿಸಿ ಅವರು ಬಂದು ಈ ಒಂದು ಸಂಸ್ಕೃತಿಯನ್ನು ಜೀವಂತ ಇರಬೇಕು. ಯಾಕೆ ಸಾಕಷ್ಟು ಜನರಲ್ಲಿ ಪ್ರತಿಭೆ ಐತೆ ಅದು. ಆದರೆ ಕೆಲವೊಂದು ಜನ ಸ್ಟೇಜ್ ಮ್ಯಾಗ ಬಂದು ನಾವು ಬಾರಿಸ್ಲಾಕ ಒಲ್ಲೆತ್ತಾರ, ಅವ್ರಿಗೆ ನಾವು ತೆಳಗೆ ಅವಕಾಶ ಮಾಡಿಕೊಡ್ತೀವಿ. ಇದು ಬಹುಮಾನ ಇಟ್ಟಿರ ಅಂತ ಹೇಳಿದ್ರೆ ಅದಕ್ಕೇನಾರೆ ಅಡ್ವಾನ್ಸ್ ಏನೋ ಎಂಟ್ರಿ ಇದೆ? ಎದಕ್ಕೆ? ಹೆಸರು ನೋಂದಾಯಿಸೋದು ಅಷ್ಟೇ. ಯಾರಿಗೆ ಎಂಟ್ರಿ ಫೀ ಇಲ್ಲ, ಶುಲ್ಕ ಇಲ್ಲ, ಏನೂ ಇಲ್ಲ. ಅವರು ಹೆಸರು ನೋಂದಾಯಿಸೋದು ಅಷ್ಟೇ ಅವ್ರ ಕೆಲಸ. ಈಗ ಸಾಕಷ್ಟುಗಳು ಉದ್ಯಮಿಗಳದಾರ ನಮ್ಮ. ಇವತ್ತೀಗ ಹುಂಡಾಯಿ ಮೋಟರ್ಸ್ ಇರ್ಬೋದು, ನಮ್ಮ ಟಾಟಾ ಮೋಟರ್ಸ್ ಇರ್ಬೋದು, ಬಿಜರ್ಗಿ ಮೋಟರ್ಸ್ ಅವ್ರು ಇರ್ಬೋದು, ಅನೇಕ ನಮ್ಮ ವಿನಾಯಕ್ ಅಗರಬತ್ತಿ, ಸಾಕಷ್ಟು ಜನ ಅವ್ರು ಇರತ್ತೆ ಅಷ್ಟೇ ಅಲ್ಲ. ಈ ನಮ್ಮ ಕೆಲವೊಂದು ಮಾನಸ ಬಡಾವಣೆಯಿಂದ ವೈಯಕ್ತಿಕವಾಗಿ ತಮ್ಮ ಪ್ರೈಸ್ಗಳನ್ನು ಘೋಷಿಸ್ಯಾರ ಸಾಕಷ್ಟು ಜನ. ಅದಕ್ಕೆ ಅಂದ್ರೆ ಈ ಒಂದು ಎಲ್ಲರಿಗೂ ರುಚಿ ಐತಿ ಇದ್ರದ್ದು. ಹಲ್ಗಿ ಜೀವಂತ ಇರ್ಬೇಕು ಅನ್ನೋದು ಎಲ್ಲರಿಗೂ ರುಚಿ ಐತಿ. ಆದ್ರೆ ಒಬ್ರು ಮಾಡೋರು ಬೇಕಾಗ್ಯಾರ. ಅದಕ್ಕೆ ನಮ್ಮ ರಾಮನವಮಿ ಉತ್ಸವ ತಂಡು ಮಾಡಾಕತ್ತದ ಅಷ್ಟೇ. ಅಂದ್ರೆ ಏನು ಹೆಸರು ನೋಂದಾಯಿಸ್ಬೇಕಾದ್ರೆ ಮೊಬೈಲ್ ಸಂಖ್ಯೆ ಬರ್ಕೋರಿ, ಹೇಳ್ರಿ. 9341241371. ನಾನು ಸಚಿನ್ ನಿಮ್ದೊಂದು 8147106872. ಇನ್ನೊಂದು ಅಪ್ಪು ಪೆಡ್ಡಿ ಅಂತ ಹೇಳಿ ಅವ್ರದ್ದು ನಂಬರ್ ಬರ್ಕೋರಿ. ಅಶೋಕ್ ಪೆದ್ದಿ ಅಂತೇಳಿ 8095474352. ಈ 3 ಸಂಖ್ಯೆ. ಈ 3 ಸಂಖ್ಯೆಗಳಿಗೆ ನೀವು ಬೇಕಾದಕ್ಕೆ ಸಂಪರ್ಕ ಮಾಡಿ ನೀವು ಹೆಸರು ನೋಂದಾಯಿಸ್ಬೋದು. ನೋಡ್ರಿ, 10 ತಾರೀಕು ಒಳಗೆ ನೋಂದಾಯಿಸಿದ್ರೆ ಒಳ್ಳೇದು. ಇವತ್ತು ಅಂದ್ರೆ ಭಾಳ ಜನ ಆದ್ರಂದ್ರೆ ಅವಾಗ ಅವಕಾಶ ಇರೋದಿಲ್ಲ. ಅದಕ್ಕೆ ನೀವು 10 ತಾರೀಕು ಒಳಗಡೆ 9 ತಾರೀಕು ನೈಟ್ ಬೇಕಾದ್ರೆ ನೀವು ನೋಂದಾಯಿಸ್ಬೋದು.